ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹದನೂರಿನಲ್ಲಿ ಸಂದೀಪ್ ಕಾಟನ್ ಮಿಲ್ ಅನ್ನ ಉದ್ಘಾಟನೆಗೊಳಿಸಲಾಗಿದೆ. ಸುರಪುರದ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ರಾಮನಗೌಡರವರು ಮಿಲ್ ಅನ್ನ ಉದ್ಘಾಟನೆ ಮಾಡಿದ್ರು. ರೈತ ಬಾಂಧವರು ಸಂದೀಪ್ ಕಾಟನ್ ಮಿಲ್ಗೆ ಬಂದು ಭೇಟಿ ಕೊಟ್ಟು ತಮ್ಮ ಹತ್ತಿಯನ್ನ ಇಲ್ಲಿಯೇ ಕೊಟ್ಟು ದಲ್ಲಾಳಿಗಳ ಹಾವಳಿಯಿಂದ ತಪ್ಪಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ರು ರಾಮನಗೌಡರವರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜೆ.ಕೆ. ಶರ್ಮಾ ಕಮರ್ಷಿಯಲ್ ಆಫೀಸರ್, ಅಜಯ್ ಕುಮಾರ್ ಕಮರ್ಷಿಯಲ್ ಆಫೀಸರ್, ವಾದರಾಜ್ ಕುಲಕರ್ಣಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು, ರೈತ ಸಂಪರ್ಕ ಕೇಂದ್ರ ಕೆಂಬಾವಿ, ಶಿವಪುತ್ರ ಪಾಟೀಲ್, ಮಲ್ಲಯ್ಯ ಚಿಟ್ಟ, ಶರತ್ ಕುಮಾರ್ ಎತ್ತಿನಮನಿ, ಅನೇಕ ರೈತ ಬಾಂಧವರು ಉಪಸ್ಥಿತರಿದ್ದರು. ವರದಿ ಎನ್.ಎಂ. ನದಾಫ್, ಶಹಾಪುರ. सभी को नमस्कार। आज सीसीआई हत्ती केंद्र सुरपुर तालुका का सुरपुर सेंटर में 3 नवंबर को इधर चालू किया है। किसान अपना कपास इधर लेके आके सीसीआई द्वारा दिया गया एमएसपी रेट 8,110 रुपीज, 8,110 रुपए, इसका उचित लाभ लेके अपना कपास को बेच सकता है। किसान 8 से 12% मॉइस्चर का कपास लेके FAQ क्वालिटी को लेके आके बेच सकता है। और ये सुरपुर सेंटर सीसीआई सुरपुर सेंटर हदनूर संदीप कॉटन एग्रो इंडस्ट्रीज प्रोक्यूरमेंट सेंटर है, इसमें आके ले सकता है। रजिस्ट्रेशन प्रोसेस, अप्रूवल प्रोसेस पूरा हमारा एग्रीकल्चरल सर बताए हैं, ये हिसाब से आप लोग फॉलो करके इसका समय पे आप इसका बेनिफिट लीजिएगा। थैंक यू। जे.के. शर्मा कमर्शियल ऑफिसर, हमारा साथी डी. अजय कुमार इंचार्ज ಅಸಿಸ್ಟೆಂಟ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್. ಸುರಪುರ ತಾಲೂಕಿನ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ, ಇವತ್ತು ಅಂದ್ರೆ ದಿನಾಂಕ 3 ಏನಪ್ಪಾ ಅಂತಂದ್ರೆ ನವೆಂಬರ್ ಈ ಕೆಂಬಾಯಿ ಹೋಬಳಿಯ ಅಂದ್ರೆ ಸುರಪುರ ತಾಲೂಕಿನ ಕೆಂಬಾಯಿ ಹೋಬಳಿಯ ಹದನೂರು ಎಂಬ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಸಂದೀಪ್ ಅಗ್ರೋ ಇಂಡಸ್ಟ್ರೀಸ್ ಕಾಟನ್ ಮಿಲ್ ನಲ್ಲಿ ಇವತ್ತಿನ ಏನಪ್ಪಾ ಅಂತಂದ್ರ ಕನಿಷ್ಠ ಬೆಂಬಲ ಬೆಲೆಯಡಿಯಲ್ಲಿ ಈ ಭಾರತೀಯ ಹತ್ತಿ ನಿಗಮ ನಿಯಮಿತ ಒಂದು ಏನಪ್ಪಾ ಅಂತಂದ್ರ ಇದರಿಂದ ಇವತ್ತು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹತ್ತಿಯನ್ನು ಇವತ್ತಿನಿಂದ ಏನಪ್ಪಾ ಅಂದ್ರ ಪರ್ಚೇಸ್ ಮಾಡ್ತಿದ್ದಾರೆ, ಅಂದ್ರೆ ಕೊಂಡ್ಕೊಳ್ತಿದ್ದಾರೆ. ಅದು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಈಗ ಏನಪ್ಪಾ ಅಂತಂದ್ರ ಇದಕ್ಕೆ ಮೀಡಿಯಂ ಸ್ಟೇಪಲ್ ಮತ್ತು ಲಾಂಗ್ ಸ್ಟೇಪಲ್ ಅಂತ ಹೇಳಿ 2,710 ರೂಪಾಯಿ ಪರ್ ಕ್ವಿಂಟಲ್. ಅದೇ ಲಾಂಗ್ ಸ್ಟೇಪಲ್ ಅಂತಂದ್ರೆ 8,110 ರೂಪಾಯಿ ಇರುತ್ತದೆ. ಏನಪ್ಪಾ ಅಂದ್ರೆ ಇಲ್ಲೇನ್ ಮಾಡ್ತಾರೆ ರೈತರು ಏನಪ್ಪಾ ಅಂತಂದ್ರ ಈ ಒಂದು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ, ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಕಪಾಸ್ ಕಿಸಾನ್ ಅನ್ನೋ ಒಂದು ಆಪ್ ಅನ್ನ ಏನ್ ಮಾಡ್ಬೇಕು, ಅವ್ರು ತಮ್ಮ ಆಂಡ್ರಾಯ್ಡ್ ಸೆಟ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಏನಪ್ಪಾ ಅಂತಂದ್ರ ತಮ್ಮ ದಾಖಲೆಗಳಾಗಿರ್ತಕ್ಕಂಥ ಆಧಾರ್ ಕಾರ್ಡು ಮತ್ತೇನಪ್ಪಾ ಅಂದ್ರ ಪಾಣಿ ಮತ್ತೇನಪ್ಪಾ ಅಂತಂದ್ರೆ ನೆಕ್ಸ್ಟ್ ರೆವಿನ್ಯೂ ಇಲಾಖೆದಲ್ಲಿ ನೀಡಿರ್ತಕ್ಕಂಥ ದೃಢೀಕರಣ ಪತ್ರ, ಅದರ ಬ್ಯಾಲ್ ದೃಢೀಕರಣ ಪತ್ರ ಆಗಿರ್ಬೋದು ಅಥವಾ ಏನಪ್ಪಾ ಅಂತಂದ್ರೆ ಅಕ್ಷರ ಡಾಟಾ ಆಗಿರ್ಬೋದು, ಅದನ್ನ ಏನಪ್ಪಾ ಅಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡಿ ತಮ್ಮ ಮೊಲದಲ್ಲಿ ಎಷ್ಟು ಬೆಳೆದಿರ್ತಾರೋ ಹತ್ತಿನ ಆ ಒಂದು ಹತ್ತಿಯ ಪ್ರಮಾಣವನ್ನು ಅದರಲ್ಲಿ ನೋಂದಣಿ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡಿ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಅದು ಅಪ್ರೂವ್ ಮಾಡ್ಕೋಬೇಕಾಗ್ತದೆ. ಅದು ಅಪ್ರೂವ್ ಮಾಡ್ಕೋಬೇಕಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಆ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋದ್ರೆ ಇಡಿಯಲ್ ಆಗಿನಲ್ಲಿ ಏನಪ್ಪಾ ಅಂದ್ರೆ ಇದು ಅಪ್ರೂವ್ ಆಗ್ತದೆ. ಅಪ್ರೂವ್ ಆದ ತಕ್ಷಣ ಏನಪ್ಪಾ ಅಂತಂದ್ರೆ ರೈತರು ನೆಕ್ಸ್ಟ್ ಏನ್ ಮಾಡ್ಬೇಕು, ತಾವು ಸ್ಲಾಟ್ ಫಿಕ್ಸ್ ಮಾಡ್ಕೋಬೇಕು. ಸ್ಲಾಟ್ ಫಿಕ್ಸ್ ಕೂಡ ಏನಪ್ಪಾ ಅಂದ್ರೆ ತಮ್ಮ ಮೊಬೈಲ್ ಅಲ್ಲಿ ತಾವೇ ಮಾಡ್ಕೋಬೇಕು. ಯಾಕಂದ್ರೆ ತಾವು ರಿಜಿಸ್ಟ್ರೇಷನ್ ಆದ ನಂತರ ಯಾವ ಡೇಟಿಗೆ ತಾವು ಪ್ರಾಬಬಿಲಿಟಿ ಬೆದರ್ತಕ್ಕಂಥ ಹತ್ತಿನ ಯಾವ ಡೇಟಿಗೆ ಮಾರ್ತೀವಿ ಅನ್ನೋದು ತಮ್ಗೆ ಗೊತ್ತಿರ್ತಲ್ಲ, ಆ ಡೇಟಿಂದ ಡೇಟ್ ಹಾಕಿಸಿ ತಾವು ಸ್ಲಾಟ್ ಫಿಕ್ಸ್ ಮಾಡ್ಕೊಂಡು ಅದೇ ಡೇಟಿಗೆ ಏನಪ್ಪಾ ಅಂತಂದ್ರೆ ಬಂದು ಮಾರ್ಬೇಕು. ಒಂದ್ ವೇಳೆ ಆ ಡೇಟಿಗೆ ಆಲಿಕಪ್ಪ ಅಂತಂದ್ರೆ ಆ ಒಂದು ಸ್ಲಾಟ್ ಫಿಕ್ಸಿಂಗ್ ಡೇಟ್ ನ ಕ್ಯಾನ್ಸಲ್ ಮಾಡಬಹುದು. ಮತ್ತೆ ಯಾವಾಗ ನೆಕ್ಸ್ಟ್ ತಗಿರ್ತಿರಲ್ಲ ಆ ಟೈಮಿಗೆ ಏನಪ್ಪಾ ಅಂದ್ರೆ ಮತ್ತೆ ಸ್ಲಾಟ್ ಬುಕಿಂಗ್ ಮಾಡ್ಕೊಂಡು ಡೇಟ್ ಬುಕಿಂಗ್ ಮಾಡ್ಕೊಂಡು ಮತ್ತೆ ಮಾರಾಟಕ್ಕೆ ಬರ್ಬೇಕು. ಇದೇನದ ಸಿಂಪಲ್ ಪ್ರೊಸೆಸ್ ಇದೆ. ಜಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಇದನ್ನ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ. ಈಗ ಏನಾಗುತ್ತಪ್ಪ ಅಂತಂದ್ರೆ ಎಲ್ಲಾ ರೈತ ಬಾಂಧವರು ಬೇರೆ ಪ್ರೈವೇಟ್ ಮಿಲ್ಗಳಿಗೆ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರ ರೇಟ್ ಯಥೇಚ್ಛವಾಗಿ ಅಥವಾ ಕಡಿಮೆ ರೇಟ್ ನಲ್ಲಿ ಪರ್ಚೇಸ್ ಮಾಡ್ತಾರೆ. ಇದರಿಂದ ಬೆಳೆದಿರ್ತಕ್ಕಂಥ ರೈತರಿಗೆ ಏನಪ್ಪಾ ಅಂತಂದ್ರೆ ಲಾಸ್ ಆಗುತ್ತೆ. ಈ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ದಲ್ಲಾಳಿಗಳ ಹಾವಳಿಯನ್ನು ತಡೆಗಟ್ಟೋದು. ಇದೇನಪ್ಪಾ ಅಂದ್ರ ಡೈರೆಕ್ಟ್ ರಿಲೇಷನ್ ವಿತ್ ದಿ ಈ ಮಿಲ್ ಅಂಡ್ ಫಾರ್ಮರ್, ರೈತ ಮತ್ತು ಮಿಲ್ ನಡುವೆ ಡೈರೆಕ್ಟ್ ಇರ್ತದ. ಇದೇನಪ್ಪಾ ಅಂತಂದ್ರೆ ಅವ್ರಿಗೆ ಮಾರಾಟ ಮಾಡಿರ್ತಕ್ಕಂಥ ಹತ್ತಿಯ ಅಮೌಂಟ್ ಕೂಡ ಏನಪ್ಪಾ ಅಂದ್ರೆ ಡೈರೆಕ್ಟ್ ರೈತರ ಅಕೌಂಟಿಗೆ ಡೈರೆಕ್ಟ್ ಹೋಗ್ತದ. ಇಲ್ಲಿ ಏನಪ್ಪಾ ಅಂತಂದ್ರೆ ಡಿಬಿಟಿ ಸಿಸ್ಟಮ್ ಇರುತ್ತಾ, ಕ್ಯಾಶ್ಲೆಸ್ ಸಿಸ್ಟಮ್. ಆದ್ರಿಂದ ಇದರ ಒಂದು ಸದುಪಯೋಗವನ್ನು ರೈತರು ಅಂದ್ರೆ ಎಲ್ಲಿವರೆಗೆಪ್ಪ ಅಂತಂದ್ರೆ ಡಿಸೆಂಬರ್ 31 ಲಾಸ್ಟ್ ಡೇಟ್ ಇರುತ್ತೆ. ಇದ್ರ ಒಳಗಡೆನೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದ್ರ ಒಳಗಡೆನೆ ನಾವು ಏನಪ್ಪಾ ಅಂದ್ರೆ ಸ್ಲಾಟ್ ಬುಕಿಂಗ್ ಮಾಡ್ಕೊಂಡು ಮಾರಾಟ
ಮಾಡ್ಬೇಕಾಗ್ತದ. ಯಾವುದೇ ಕಾರಣಕ್ಕೂ 31 ಆದ ನಂತರ 31 ಡಿಸೆಂಬರ್ ಆದ ನಂತರ ಇದನ್ನ ಪರ್ಚೇಸ್ ಮಾಡೋದಿಲ್ಲ, ಅದಿಗೆ ಕೊನೆ ದಿನಾಂಕ ಆಗಿರುತ್ತದೆ. ಆದ್ರಿಂದ ಎಲ್ಲಾ ರೈತಾಪಿ ಜನರು ಈ ಒಂದು ಸುವರ್ಣ ಅವಕಾಶವನ್ನು ಪಡೆದುಕೊಂಡು ಇದರ ಒಂದು ಬೆನಿಫಿಟ್ ಅನ್ನು ಪಡ್ಕೋಬೇಕಂತ ಹೇಳಿ ಎಲ್ಲ ಸುರಪುರ ತಾಲೂಕಿನ ರೈತ ಬಾಂಧವರಲ್ಲಿ ನಾನು ವಿನಂತಿಸಿ ಮಾಡಿಕೊಳ್ತೇನೆ.